ಎಲ್ಲರಿಗೂ ನಮಸ್ಕಾರ. ವಿಶೇಷವಾಗಿ ನಮ್ಮ ಮಾಧ್ಯಮ ಮಿತ್ರರಿಗೆ ಈ ಒಂದು ಪತ್ರಿಕಾಗೋಷ್ಠಿಗೆ ಬಂದಿದ್ದಕ್ಕೋಗಿ ತುಂಬ ಸ್ವಾಗತ ಕೊಡ್ತಾ, ವಿಜಯನಗರ ಚಂದ್ರನೈವತ್ತು ನಾಗರಬಾಲ್ VCN ಡಾಕ್ಟರ್ಸ್ ವೆಲ್ಫೇರ್ ಅಸೋಸಿಯೇಷನ್ ಅಂದರೆ VCN ವೈದ್ಯರ ಕ್ಷೇಮಾಭಿವೃದ್ಧಿ ಸಂಘದ ಪರವಾಗಿ ಈ ದಿನ ಅದರ ಅಧ್ಯಕ್ಷರಾದಂಥ ನಾನು ಡಾಕ್ಟರ್ ರಾಜು ಅವರು, ಉಪಾಧ್ಯಕ್ಷರಾದಂಥ ಶ್ರೀಮತಿ ಭೋಜಮ್ಮನವರು, ಡಾಕ್ಟರ್ ಚಂದ್ರಿಕಾ ಆನಂದ್ ಅವರು, ಶ್ರೀಮತಿ ಅನಿತಾ ಚೇತನ್ ಅವರು ಹಾಗೂ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾದಂಥ ಡಾಕ್ಟರ್ PT ರಮೇಶ್ ಅವರು ಹಾಗೂ ಡಾಕ್ಟರ್ ಚೇತನ್, ಡಾಕ್ಟರ್ ನವೀನ್, ನಮ್ಮ ಡಾಕ್ಟರ್ ಮಂಜುನಾಥ್, ಡಾಕ್ಟರ್ ಪ್ರೀ ಶೆಟ್ಟಿ, ಡಾಕ್ಟರ್ ಶಿವಲಿಂಗಯ್ಯ, ಹೀಗೆ ಹಲವಾರು ಡಾಕ್ಟರ್ಗಳು ವೈದ್ಯರು ಬಂದಿದ್ದಾರೆ. ಇನ್ನು ನಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿ 380 ಜನ ವೈದ್ಯರಿದ್ದು ಬೇರೆ ಬೇರೆ ಕಡೆ ಇವತ್ತು ಪ್ರತಿಭಟನೆ ನಡೀತಾ ಇರೋದ್ರಿಂದ ಇವತ್ತು ಒಂದು ಫ್ರೀಡಮ್ ಪಾರ್ಕಲ್ಲಿ, ಇನ್ನೊಂದು IMA ಹಾಲಲ್ಲಿ, ಹಾಗೆ ಎಲ್ಲ ಡಿವೈಡ್ ಮಾಡಿಕೊಂಡು ನಮ್ಮ ವೈದ್ಯರು ಆ ಭಾಗದಲ್ಲಿ ಇವತ್ತು ಸಭೆಗೆ ಭಾಗವಹಿಸ್ತಾ ಇದ್ದಾರೆ. ತಾವೆಲ್ಲ ಗೊತ್ತಿರೋ ಹಾಗೆ ಇದೊಂದು ಬಹಳ ವಿಷಾದನೀಯ ಒಂದು ಸಂಗತಿ. ವಿಶೇಷವಾಗಿ ತಮಗೆಲ್ಲ ಗೊತ್ತಿರೋ ಹಾಗೆ ಡಾಕ್ಟರ್ ವೈದ್ಯರು ಅಂದರೆ ಒಂದು ರೀತಿಯ ಸಮಾಜದಲ್ಲಿ ಬಹಳ ಪೂಜ್ಯ ಭಾವನೆ ಇರ್ತಕ್ಕಂಥದ್ದು, ಹೆಚ್ಚಿನ ಗೌರವವುಳ್ಳಂಥ ವೃತ್ತಿ ಆಗಿದೆ. ಸಾಮಾನ್ಯ ವೈದ್ಯರು ಬರೋದೆಲ್ಲ ಒಂದು ಜೀವನ ಉಳಿಸಿಕೋಸ್ಕರ ಬರ್ತಾರಣ, ಯಾರು ಜೀವ ತೆಗಿಲಿಕ್ಕೆ ಬರಲ್ಲ. ಇವತ್ತು ವೈದ್ಯರು ಅಂದರೆ ಸಮಾಜದಲ್ಲಿ ಬಹಳ ವಿಶೇಷವಾದ ಗೌರವ ಮನ್ನಣೆ ಇದೆ. ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ತಾರೆ, ಅಲ್ಲಿ ದೇವರನ್ನ ಸಮಾನ ಅಂತ ಹೇಳ್ತಾರೆ. ಅಲ್ಲಿ ಇವತ್ತಿನ ಆಗ್ತಕ್ಕಂಥ ಅನೇಕ ಘಟನೆಗಳು ನಿಜಕ್ಕೂ ನಮಗೆ ನೋವುಂಟು ಮಾಡ್ತಾ ಇದೆ. ಸಮಾಜದಲ್ಲಿ ಎಲ್ಲ ಒಂದು ಕಡೆ ವೈದ್ಯರು ಹಾಗೂ ಜನ ನಡುವೆ ಇರತಕ್ಕಂಥ ಒಂದು ಸುಮಧುರ ಬಾಂಧವ್ಯ ಎಲ್ಲ ಒಂದು ರೀತಿ ಕುಂಠಿತಾಗ್ತಾ ಇದೆ. ವೈದ್ಯರು ಅಂದರೆ ಸಮಾಜದ ಹಿತಕ್ಕಷ್ಟೇ ಅಲ್ಲ, ರೋಗಿಗಳ ಗುಣಪಡಿಸೋದಷ್ಟೇ ಅಲ್ಲ, ಒಂದು ಒಳ್ಳೆಯ ಸಮಾಜ ರಾಷ್ಟ್ರ ಆಗಬೇಕಾದ್ರೆ ವೈದ್ಯರ ಕೊಡುಗೆ ಬಹಳ ಉಪಯುಕ್ತವಾಗಿದೆ. ತಾವೆಲ್ಲ ಗೊತ್ತಿರೋ ಹಾಗೆ ಕೊರೋನಾ ಸಂದರ್ಭದಲ್ಲಿ ಅನೇಕ ವೈದ್ಯರುಗಳು, ವಿಶೇಷವಾಗಿ ದಾದಿಯರು, ನಮ್ಮ ಪ್ಯಾರಾಮೆಡಿಕಲ್ ಸ್ಟಾಫರ್ಸು ನಮ್ಮ ಜೊತೆಗೆ ಸೇರಿಕೊಂಡು ಸಾಕಷ್ಟು ರೀತಿಯಲ್ಲಿ ಕೆಲಸವನ್ನು ಮಾಡಿ ಅನೇಕ ರೋಗಿಗಳ ಜೀವ ಉಳಿಸೋದ್ರಲ್ಲಿ ಯಶಸ್ವಿಯಾದರು. ಕೆಲವರು ಜೀವನ ಕಳ್ಕೊಂಡು ಸಹ. ಇಂತಹ ಪವಿತ್ರ ವೃತ್ತಿಯಾದಂಥ ವೈದ್ಯಕೀಯ ವೃತ್ತಿಯಲ್ಲಿ ಇತ್ತೀಚೆಗೆ ನಡೆದಂಥ ಒಂದು ಘಟನೆ ತಮ್ಮೆಲ್ಲರಿಗೂ ಈಗಾಗಲೇ ಅರಿವಾಗಿದೆ. ಆದರೂ ಪಶ್ಚಿಮ ಬಂಗಾಳದ ಕಲ್ಕತ್ತಾ ನಗರದ RG ಕಾರ್ ಎಂಬ ಒಂದು ವೈದ್ಯಕೀಯ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಾರೆ, 2ನೇ ವರ್ಷದ ವ್ಯಾಸಂಗ ಮಾಡ್ತಕ್ಕಂಥ ಚೆಸ್ಟ್ ಫಿಶಿಂಗ್ ವ್ಯಾಸಂಗ ಮಾಡ್ತಕ್ಕಂಥ ಒಬ್ಬ ವೈದ್ಯ ಇವತ್ತು ಬಲಾತ್ಕಾರಕ್ಕೊಳಗಾಗಿ ಅವಳ ಹತ್ಯೆಯಾಗಿದೆ. ಯಾವ ವೈದ್ಯ ತನ್ನ ಜೀವನವನ್ನು ಬಲಿಯಿಟ್ಟು ಜೀವನ ಉಳಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ರು, ಅಂತಹ ಯುವತಿಯ ಮೇಲೆ, ಒಬ್ಬ ಯುವತಿ ಮೇಲೆ ಯಾರೋ ಕಾಮಕರು ಅಥವಾ ಪೈಶಾಚ್ಯ ಮಾನವೀಯತೆಯುಳ್ಳಂಥವರು ಇವತ್ತು ಆ ಹೆಣ್ಮಗಳ ಮೇಲೆ ದೌರ್ಜನ್ಯ ಮಾಡಿ ಅವಳನ್ನ ಹತ್ಯೆ ಮಾಡಿರೋದು ಅಂತ ನಿಜಕ್ಕೂ ನಮ್ಮೆಲ್ಲರಿಗೂ ತಲೆತೆಗೆಸುವಂಥ ವಿಚಾರವಾಗಿದೆ. ಯಾವ ದೇಶದಲ್ಲಿ ನಾವು ಹೆಣ್ಣನ್ನು ಪೂಜಿಸ್ತೀವೋ, ಯಾವ ದೇಶದಲ್ಲಿ ನಾವು ಹೆಣ್ಣನ್ನು ಗೌರವಿಸ್ತೀವೋ, ತಾಯಿ ಮಾತೃಭಾವ ಅಂತ ನಾವು ತುದಿಗೆ ಪೂಜಿಸ್ತೀವೋ, ಈ ಭೂಮಿನೇ ಒಂದು ತಾಯಿಯಿಂದ ಪೂಜಿಸ್ತೀವೋ, ಈ ಒಂದು ಪರಿಸರನ ನೇಚರ್ನ ನಾವು ದೇವರು ಅಥವಾ ತಾಯಿಯಿಂದ ಪೂಜಿಸ್ತೀವೋ, ಅನೇಕ ಪವಿತ್ರ ನದಿಗಳ ಹೆಸರನ್ನ ತಾಯಿ ಹೆಸರಲ್ಲಿ ಕರಿತೀವೋ, ಇಂತಹ ಪವಿತ್ರವಾದ ಭಾರತ ಭೂಮಿಯಲ್ಲಿ ಇಂಥ ಅತ್ಯಾಚಾರಗಳು, ಅನಾಚಾರಗಳು, ದೌರ್ಜನ್ಯ ನಡೆದಾಗ
ಅದು ವಿಶೇಷವಾಗಿ ನಮ್ಮ ವೈದ್ಯಕೀಯ ವೃತ್ತಿಯಲ್ಲಿರ್ತಕ್ಕಂಥ ಜನರಾದಾಗ ಅದು ನೋವನ್ನು ಹೇಳಲಿಕ್ಕೆ ಬರೀ ಮಾತುಗಳು ಸಾಕಾಗಲ್ಲ. ಈಗಾಗಲೇ ಭಾರತದಾದ್ಯಂತ ವಿಶ್ವಾದ್ಯಂತ ಈ ಒಂದು ಹೇಯ ಕೃತ್ಯಕ್ಕೆ ಜನರು ಶ್ರಮಿಸ್ತಾರದಷ್ಟೇ ಅಲ್ಲ, ಇಂತಹ ಕೃತ್ಯಗಳು ಮಾಡೋದನ್ನು ಆದಷ್ಟು ಬೇಗ ಬಲಿ ಹಾಕಬೇಕು ಅಂತ ತಿಳಿ ತಮ್ಮೆಲ್ಲರೂ ಹೇಳಿದ್ದಾರೆ. ನಮ್ಮ ರೀಸೆಂಟ್ ಅಸೋಸಿಯೇಷನ್ ಡಾಕ್ಟರ್ ಅಸೋಸಿಯೇಷನ್ ಅಂತ ಬರ್ತಾರೆ ವಿಚಾರಗಳಷ್ಟೇ. ನಾವು ವೈದ್ಯರು ಸದಾಕಾಲ 24 ಗಂಟೆ ಇಂಟು 7 ಅಂದರೆ 365 ದಿನಗಳ ಕಾಲ 24 ಗಂಟೆಗಳ ಏನು ನಿಮ್ಮೊಂದು ನಿಷ್ಪೃಷವಾದ ಒಂದು ಸೇವೆಯನ್ನು ಮಾಡಬೇಕಂತ ಬಂದಿದ್ದೀವಿ. ಈ ಸೇವೆಯನ್ನು ಮಾಡಲಿಕ್ಕೆ ಒಂದು ಮಾನಸಿಕವಾಗಿ ಒಂದು ಸ್ಥೈರ್ಯ ಬೇಕಾಗುತ್ತೆ, ಒಂದು ಸಾಮರ್ಥ್ಯ ಬೇಕಾಗುತ್ತೆ. ಇಂತಹ ಒಂದು ಘಟನೆಗಳು ನಮ್ಮ ಮನಸ್ಸಿಗೆ ಆಘಾತವಾಗಿ ನಾವು ಕೆಲಸ ಮಾಡಲಿಕ್ಕೆ ಬಹಳ ತೊಂದರೆ ಆಗ್ತದೆ. ಮೊದಲೇ ತಮಗೆಲ್ಲ ಗೊತ್ತಿರೋ ವೈದ್ಯರೇನು ಬಲಶಾಲಿಗಳಲ್ಲ, ವಿದ್ಯೆ ಇರ್ಬೋದು ಅಷ್ಟೇ. ಆದರೆ ಯಾರು ದೈಹಿಕವಾಗಿ ಬಲವತ್ತಾಗಿ ಯಾರೋ ಒಂದು ಹತ್ಯೆ ಆದಾಗ ಅಥವಾ ನೋವಾದಾಗ ತುಂಬ ನೋವಾಗುತ್ತೆ. ಆ ಒಂದು ಹೆಣ್ಮಗಳ ಹತ್ಯೆ ಆದ ನಂತರ ನಡೆದ ಘಟನೆ ಇನ್ನೂ ಭಯಾನಕವಾಗಿದೆ, ಭಯಭೀತರಾಗ್ತದೆ. ಅದಾಗಿ ಕೇವಲ 24 ಗಂಟೆ ಒಳಗೆ ವೈದ್ಯರು ಈ ಒಂದು ಹೇಯ ಕೃತ್ಯವನ್ನು ಖಂಡಿಸಿ ಆ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಅಥವಾ ಒಂದು ವಿರೋಧ ಮಾಡಬೇಕಾದ್ರೆ ಏಕಾಏಕಿ ಒಂದು 7,000 ಜನ, ಎಲ್ಲಿಂದ್ರೂ ಗೊತ್ತಿಲ್ಲ, ಅಷ್ಟು 7,000 ಜನ ಏಕಾಏಕಿ ಆಸ್ಪತ್ರೆಗೆ ನುಗ್ಗಿ ಅಲ್ಲಿರ್ತಕ್ಕಂಥ ವೈದ್ಯರು, ದಾದಿಯರು, ಆಂಬುಲೆನ್ಸ್ ಡ್ರೈವರ್ಸ್ಗಳು ಹೊಡೆದು ಏನು ಎಮರ್ಜೆನ್ಸಿಯಲ್ಲಿ ಅಂದರೆ ತುರ್ತು ಚಿಕಿತ್ಸಾ ಘಟಕದಲ್ಲಿ ಕೆಲಸ ಮಾಡತಕ್ಕಂಥ ವ್ಯಕ್ತಿಗಳನ್ನ ಹೊಡೆದು ಅಲ್ಲಿರ್ತಕ್ಕಂಥ ಸಲಕರಣೆಗಳನ್ನ ಧ್ವಂಸ ಮಾಡಿ ಆ ಆಸ್ಪತ್ರೆಗಿರ್ತಕ್ಕಂಥ ಅನೇಕ ಸಲಕರಣೆಗಳನ್ನ ಹಾಳು ಮಾಡಿ ರಾಕ್ಷಸ ಕೃತ್ಯವನ್ನು ಮಾಡಿದಾಗ ಅಲ್ಲಿ ಯಾವ ಒಬ್ಬ ಪೊಲೀಸರು ಸಹ ಇರಲಿಲ್ಲ, ಅಲ್ಲಿ ರಕ್ಷಣೆ ಕೊಡೋರು ಯಾರೂ ಇರಲಿಲ್ಲ. ಯಾವ ವ್ಯಕ್ತಿಯ ತಾವು ರಕ್ಷಣೆ ಬಯಸಿ ಹೋಗ್ತೀರಿ ಕಾಯಿಲೆ ಬಂದಾಗ ಆ ಒಂದು ವ್ಯಕ್ತಿ ಕೂಗಿದಾಗ ನಮಗೆ ನೋವಾಗ್ತಾರೆ, ತೊಂದರೆ ಆಗ್ತಾರೆ ಬನ್ನಿ ಅಂದಾಗ ಯಾರೂ ಇರಲಿಲ್ಲ. ಇದು ನಮಗೆ ಬಹಳ ನೋವಿನ ಘಟನೆ. ಯಾಕೆಂದರೆ ಆಗಿರದೇ ಅನಾಚಾರ, ಆಗಿರದೇ ಅತ್ಯಾಚಾರ, ಆಗಿರದೇ ಅವಮಾನಕರವಾದ ಘಟನೆ, ಅಂಥ ಘಟನೆಯನ್ನು ಪ್ರೋತ್ಸಾಹಿಸಿ ಜನ ದಾಂಧಲೆ ಮಾಡ್ತಾರೆ ಮತ್ತು ಇನ್ನಷ್ಟು ನೋವನ್ನು ಕೊಡ್ತಾರೆ ಅಂದರೆ ಇದು ಭಾಳ ನೋವಿನ ಸಂಗತಿ. ಹಾಗಾಗಿ ವಿಸಿಎನ್ ವೈದ್ಯರುಗಳ ಸಂಘ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಏನು ಕಳೆದ ಹಲವಾರು ವರ್ಷಗಳಿಂದ ಅಂದರೆ ಹಿಂದೆ ಇರ್ತಕ್ಕಂಥ ಏನು ಒಂದು ವೈದ್ಯಕೀಯ ಭಾಗದಲ್ಲಿರ್ತಕ್ಕಂಥ ಒಂದು ಗೌರವಿತ ವೃತ್ತಿಯಲ್ಲಿ ನಾವು ಕೆಲಸ ಮಾಡಲಿಕ್ಕೆ ಅನುವಾಗಬೇಕಾದ್ರೆ ನಮಗೆ ಸಾಮಾಜಿಕವಾಗಿ, ನೈತಿಕವಾಗಿ, ರಾಜಕೀಯವಾಗಿ, ನ್ಯಾಯಾಂಗವಾಗಿ, ಜೊತೆಗೆ ಜನರ ಸಹಕಾರ ಇಲ್ಲದ್ರೆ ನಾವು ಕೆಲಸ ಮಾಡೋದು ಸಾಧ್ಯವೇ ಇಲ್ಲ. ಯಾಕೆಂದರೆ ಇವತ್ತೇನಾದ್ರೂ ತೊಂದರೆ ಆದರೆ ನಾಳೆ ವೈದ್ಯಕೀಯ ಕೆಲಸ ಮಾಡೋದಾಗ ಬಿಟ್ಟೋಗ್ಬಿಟ್ರೆ ಅದರ ನೋವು, ಅದರ ಪರಿಣಾಮ ಸಾಮಾಜಿಕವಾಗುತ್ತೆ. ಯಾಕೆಂದರೆ ವೈದ್ಯರುಗಳಿಗೆ ನೀವು ಧೈರ್ಯ ತುಂಬಿದ್ರೆ, ಸ್ಥೈರ್ಯವನ್ನು ತುಂಬಿದ್ರೆ, ನೀವು ಶಕ್ತಿಯಾಗಿ ನಮ್ಮ ಮುಂದೆ ಜೊತೆಗೆ ಇರ್ತೀವಿ ಅಂದರೆ ನಮಗೆ ಒಂದು ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಹುಮ್ಮಸ್ ಬರುತ್ತೆ. ಯಾಕೆಂದರೆ ಯಾವ ಸಂದರ್ಭದಲ್ಲಿ ಪೇಷಂಟ್ಗಳಿಗೆ ಕರೆ ಬರೋದೇ ಗೊತ್ತಿಲ್ಲ. ರಾತ್ರಿ 1 ಗಂಟೆ ಇರ್ಬೋದು, 2 ಗಂಟೆ ಇರ್ಬೋದು, 10 ಗಂಟೆ ಇರ್ಬೋದು, ಟೈಮಿಂಗ್ಸ್ ಇಲ್ಲ. ಯಾವ ಸಂದರ್ಭದಲ್ಲಿ ರೋಗಿಗೆ ತೊಂದರೆ ಆದಾಗ ನಾವು ತಕ್ಷಣ ಬರಬೇಕು, ನಮ್ಮ ಕರ್ತವ್ಯ ಆಗ್ತದೆ, ಅದು ನಮ್ಮ ಜವಾಬ್ದಾರಿ ಕೂಡ. ಹಾಗಾಗಿ ಇಂತಹ ಜವಾಬ್ದಾರಿ ಮಾಡಬೇಕಾದ್ರೆ ಇಂಥ ಅನಾಚಾರಗಳು ರಾತ್ರಿ ನಡೆದಾಗ ಯಾವ ತಂದೆ ತಾಯಿಗಳು ಅವ್ರ ಮಕ್ಕಳನ್ನ ಡಾಕ್ಟರ್ನಲ್ಲಿ ಮಾಡೋಕ್ಕೆ ಇಷ್ಟಪಡ್ತಾರೆ, ಯಾವ ತಂದೆ ತಾಯಿಗಳು ಮಕ್ಕಳನ್ನ ರಾತ್ರಿ ಹಗಲುತ್ತಲ್ಲ ರಾತ್ರಿ ಹೊತ್ತಲ್ಲಿ ಕೆಲಸಕ್ಕೆ ಹೋಗೋದು ಹೇಳ್ತಾರೆ, ಯಾವ ತಂದೆ ತಾಯಿಗಳು ಸಹ ಇಂಥ ಕೃತ್ಯ ನಡೆದಾಗ ಹಾಸ್ಪಿಟಲ್ಗೆ ಯಾವುದೇ ಒಂದು ಏನೋ ಪ್ರೊಟೆಕ್ಷನ್ ಇದೆ ಅಂತ ಒಂದು ಇದಿದ್ರೆ ಯಾವ ನಂಬಿಕೆ ಮೇಲೆ ಕಳ್ಸೋಕ್ಕೆ ಸಾಧ್ಯ? ಇದು ಕೇವಲ ಮಹಿಳೆ ಬಗ್ಗೆ ಮಾತಾಡ್ತಲ್ಲ, ಒಂದು ವೈದ್ಯರ ಬಗ್ಗೆ ಮಾತಾಡ್ತಲ್ಲ, ಸಮಾಜದಲ್ಲಿ ಎಷ್ಟರ ಮಟ್ಟಿಗೆ ತುಚ್ಛೀಕರಣವಾಗ್ತಾ ಇದೆ, ಎಷ್ಟರ ಮಟ್ಟಿಗೆ ಒಂದು ರೀತಿ ಅವಹೇಳನೆ ಆಗ್ತಾ ಇದೆ, ಎಷ್ಟರ ಮಟ್ಟಿಗೆ ವೈದ್ಯರ ಮೇಲೆ ದೌರ್ಜನ್ಯದಿದ್ದಾರೆ ಅಂತ ನಾನು ಹೇಳಬೇಕಾಗ್ತದೆ. ಯಾಕಂದರೆ ಎಲ್ಲ ಮುಗಿದ ಮೇಲೆ ಪೊಲೀಸರು ಬಂದರೆ ಬರೀದೇ ಆಗಲ್ಲ. ಇವತ್ತು ಏನು ಆ ಮಗು ಒಂದು ಅತ್ಯಾಚಾರಗೊಳಗಾಗಿದೆ, ಆ ಮಗುವಿಗೆ ನಾವು ಎಷ್ಟೇ ಹೇಳಿದ್ರು ತಂದೆ ತಾಯಿಗಳಿಗೆ ನಾವು ಶಾಂತಿ ತುಂಬೋಕ್ಕಾಗಲ್ಲ. ಯಾಕೆಂದರೆ ಅವರ ನೋವು, ಅವರ ಸಂಕಟ ಇಡೀ ಭಾರತಕ್ಕಷ್ಟೇ ಅಲ್ಲ, ವಿಶ್ವಾದ್ಯಂತ ಹರಡಿದೆ. ವಿಶೇಷವಾಗಿ ವೈದ್ಯರಂತೂ ಇದು ಬಹಳ ಎದೆ ನಾಟಿದೆ. ಈ ಸಂದರ್ಭದಲ್ಲಿ ನಮಗೆ ಸಹಕಾರ ಬೇಕಾಗಿರೋದು ಒಂದು
ನ್ಯಾಯಾಂಗದಿಂದ, ಎರಡನೇದು ನಮ್ಮ ರಾಜಕೀಯ ಶಕ್ತಿಗಳಿಂದ, ಮೂರನೇದು ನಮಗೆ ಪೊಲೀಸ್ನವರಿಂದ ಬರಬೇಕಾಗ್ತದೆ. ಇವೆಲ್ಲ ವಿಶೇಷವಾಗಿ ನಿಮ್ಮ ಮಾಧ್ಯಮ ಮಿತ್ರರು. ಇವತ್ತು ಮಾಧ್ಯಮ ಮಿತ್ರರು ನೀವು ಇಡೀ ಜಗತ್ತಿಗೆ ವಿಚಾರಗಳನ್ನು ಸಾರುವಂತರಾಗಿದ್ದೀರಿ. ಏನು ಜನರಿಗೆ ತಪ್ಪು ನೆಪ್ಪುಗಳನ್ನ ತಿಳಿಸುವಂಥ ಒಂದು ವಿಚಾರಗಳು ಅಂತಾಗಿದ್ದೀರಿ. ಇವತ್ತು ಜನರಿಗೆ ಅರಿವು ಮೂಡಿಸಬೇಕಾದ್ರೆ ಇವೆಲ್ಲಕ್ಕಿಂತ ಮುಖ್ಯವಾಗಿ ಮಾಧ್ಯಮದ ಮೂಲಕ ತಾವು ಇದನ್ನು ಪರಿಸರ ಮಾಡೋದ್ರ ಮೂಲಕ ಏನು ವೈದ್ಯರ ಅವಶ್ಯಕತೆ ಏನಿದೆ, ವೈದ್ಯರ ಶಕ್ತಿ ಏನಿದೆ, ವೈದ್ಯರಿಗೆ ಯಾಕೆ ನಾವು ಸಹಕಾರ ನೀಡಬೇಕು, ವೈದ್ಯರಿಗೆ ಯಾಕೆ ನಾವು ಸ್ಥೈರ್ಯ ತುಂಬಬೇಕು ನಮ್ಮ ಹೊತ್ತಲ್ಲಿ ನೀವು ಸಹ ಈ ವಿಚಾರಗಳನ್ನು ತಿಳಿಸಿ ಆಗಿರ್ತಕ್ಕಂಥ ಅನ್ಯಾಯವನ್ನು, ನೋವನ್ನು, ಕಷ್ಟವನ್ನು ತಾವು ಸಹ ಜೊತೆಗಿದ್ದು ಜನರು ನಮ್ಮನ್ನು ಸಹಕರಿಸದೆ ಖಂಡಿತವಾಗಿ ನಾವು ಒಳ್ಳೆಯ ಕೆಲಸ ಮಾಡ್ಬೋದು ಅಂತ. ಇವತ್ತು ವೈದ್ಯಕೀಯ ರಂಗದಲ್ಲಿ ಅನೇಕ ಆಸ್ಪತ್ರೆಗಳು ಖಾಸಗಿ ಇರ್ಬೋದು, ಸರ್ಕಾರಿ ಇರ್ಬೋದು, ಅದು ಬೇರೆ ರೀತಿ ಇರ್ಬೋದು, ಎಲ್ಲ ಕಡೆ ಕೆಲಸ ಮಾಡ್ತಾ ಇದೆ. ಈ ಒಂದು ಘಟನೆ ನಡೆದಿದ್ದು ಸಹ ಪಶ್ಚಿಮ ಬಂಗಾಳದ ಗೌರ್ಮೆಂಟ್ ಕಾಲೇಜಲ್ಲಿ, ಸರ್ಕಾರಿ ಕಾಲೇಜಲ್ಲಿ